ತಿಂಗಳಿನಲ್ಲಿ 2 ಪ್ರದೋಷ ಬರುತ್ತೆ. ಒಂದು ಅಮಾವಾಸ್ಯೆಗೆ ಮುಂಚೆ, ಇನ್ನೊಂದು ಹುಣ್ಣಿಮೆಗೆ ಮುಂಚೆ. ತ್ರಯೋದಶಿ ದಿನ ಪ್ರದೋಷ ಪೂಜೆ ಮಾಡ್ತಾರೆ. ಅದನ್ನು ಶಿವನಿಗೆ ಪೂಜೆ ಮಾಡುವಂಥದ್ದು. ಸಂಜೆ ಅಂದರೆ ಸೂರ್ಯ ಮುಳುಗುವ ಸಮಯದಲ್ಲಿ ಪೂಜೆ ಮಾಡ್ತಾರೆ. ಇದು ತುಂಬ ಒಳ್ಳೆಯದು. ಇದನ್ನು ಮಾಡಿದ್ರೆ ನಮ್ಮ ಪಾಪ ಕರ್ಮಗಳು, ಕಷ್ಟ ದೋಷಗಳು ಏನೇ ಇದ್ರೂ ಕಳಿಯುತ್ತೆ ಅಂತ ಹೇಳ್ತಾರೆ. ಅಕಸ್ಮಾತ್ ನಿಮ್ಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಶಿವನ ದೇವಸ್ಥಾನದಲ್ಲಿ ಪ್ರದೋಷ ಪೂಜೆ ಮಾಡ್ತಾರೆ, ಅದು ನೋಡಿದ್ರೂ ಕೂಡ ಅಷ್ಟೇ ಪುಣ್ಯ ಬರುತ್ತೆ. ಇದು ಎರಡೂ ಮಾಡೋಕ್ಕಾಗಲಿಲ್ಲ ಅಂದವರು ಈ ಕಥೆಯನ್ನು ಕೇಳಿದ್ರೂ ಕೂಡ, ಪ್ರದೋಷದಲ್ಲಿ ಯಾರಿಗೆ ಏನು ಲಭಿಸ್ತೋ ಅನ್ನೋ ಕಥೆಯನ್ನು ಕೇಳಿದ್ರೂ ಕೂಡ ಅಷ್ಟೇ ಪುಣ್ಯ ಲಭಿಸುತ್ತೆ. ಅದನ್ನೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಬನ್ನಿ ಏನದು ಅಂತ ಹೇಳ್ತೀನಿ. ಕೃಷ್ಣಾ ನದಿಯ ಹತ್ತಿರ ಒಂದು ಕ್ಷೇತ್ರ ಇತ್ತು. ಅದ ಹೆಸರು ಕುರುಗಡ್ಡೆ ಅಂತ. ಆ ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅವನ ಹೆಂಡತಿ ಹೆಸರು ಅಂಬಿಕಾ. ಇವಳು ತುಂಬ ಸಾಧ್ವಿ ಪತ್ನಿಯಾಗಿದ್ದಳು. ಈ ದಂಪತಿಗಳಿಗೆ ಹುಟ್ಟಿದ ಮಕ್ಕಳೆಲ್ಲ ಸಾಯುತ್ತಿದ್ರು. ಕೊನೆಯಲ್ಲಿ ಒಬ್ಬ ಮಗ ಮಾತ್ರ ಉಳ್ಕೊಂಡ. ಅವನು ಕಿವುಡ ಪೆದ್ದ ಆಗಿದ್ದ. ಆ ದಂಪತಿಗಳು ಮಗನನ್ನು ಅಸಡ್ಡೆ ಮಾಡದೇನೆ, ಅವನು ಕಿವುಡ ಪೆದ್ದ ಆದ್ರೂ ಅಸಡ್ಡೆ ಮಾಡದೇನೆ ಅವರು ಪ್ರೀತಿಯಿಂದ ಸಾಕ್ತಾಯಿದ್ರು. ಜನರೆಲ್ಲ ಆ ಹುಡುಗನನ್ನು ಮಂದಮತಿ ಅಂತ ಗೇಲಿ ಮಾಡ್ತಾಯಿದ್ರು. ಅವನಿಗೆ ಏನೂ ಬರದೆ ಹೋದರೂ ಅವನಿಗೆ ಉಪನಯನ ಮಾಡೋದ್ರಾರು ಕಲಿತಾನೆ, ಏನಾದರೂ ಬರುತ್ತೆ ಅಂತ ಅವರು ಅಪ್ಪ ಅಮ್ಮ ಇಬ್ಬರು ಉಪನಯನ ಮಾಡಿದ್ರು. ಆದರೂ ವೇದಾಧ್ಯಯನ, ಬ್ರಹ್ಮ ತೇಜಸ್ಸು ಯಾವುದೂ ಬರಲಿಲ್ಲ ಅವನಿಗೆ. ವೇದಗಳೆಷ್ಟೇ ಹೇಳ್ಕೊಟ್ರು ಅವನಿಗೆ ಕಲಿಯೋಕ್ಕಾಗ್ತಿರ್ಲಿಲ್ಲ. ಒಂದು ದಿನ ಬ್ರಾಹ್ಮಣನಿಗೆ ತುಂಬ ಕೋಪ ಬರುತ್ತೆ. ಆವಾಗ ಮಗನನ್ನು ಕಂಬಕ್ಕೆ ಕಟ್ಟಿ ಕೋಲಿನಿಂದ ಚೆನ್ನಾಗಿ ಹೊಡಿತಾ ಇರ್ತಾರೆ. ಅವನು ಕಣ್ಣೀರು ಹಾಕ್ತಾ ಇರ್ತಾನೆ ಹೊರತು ನಾನು ಕಲಿತೀನಿ, ನಾನು ಮುಂದೆ ಎಲ್ಲ ಸಾಧಿಸ್ತೀನಿ ಅಂತ ಏನೂ ಹೇಳಲ್ಲ. ಆವಾಗ ಅವ್ರ ತಾಯಿ ಅಂಬಿಕಾಗೆ ತುಂಬ ದುಃಖ ಆಗುತ್ತೆ. ಅದನ್ನು ನೋಡೋಕ್ಕಾಗ್ದೇನೆ ಅವರು, ನೀವೇನಾದ್ರು ಹಿಂಗೆ ಹೊಡಿತಾ ಇದ್ರೆ ನಾನು ಪ್ರಾಣ ತ್ಯಜಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಆವಾಗ ಬ್ರಾಹ್ಮಣ ವಿಧಿ ಇಲ್ದೇನೆ ಸುಮ್ಮನಾಗ್ಬಿಡ್ತಾನೆ. ಅವನು ಈಗಿರೋದನ್ನು ನೋಡಿ ಅವ್ರಿಗೆ ಕೊರ್ಗಿ ಆ ಬ್ರಾಹ್ಮಣ ಸತ್ತೋಗ್ಬಿಡ್ತಾನೆ. ಅವನ ಹೆಂಡತಿ ಅಡುಗೆ ಮನೆ ಬಿಟ್ಟು ಬೇರೆ ಪ್ರಪಂಚನೇ ನೋಡದೇ ಇರೋರು ಅವ್ರ ಮಗನ ಸಾಕಬೇಕಾದ ಪರಿಸ್ಥಿತಿ ಬರುತ್ತೆ. ಗಂಡ ಸತ್ತೋದ್ಮೇಲೆ ಹೇಗೋ ಅಲ್ಲಿ ಇಲ್ಲಿ ಕೂಲಿನಲ್ಲಿ ಮಾಡಿ ಸಾಕ್ತಾ ಇರ್ತಾರೆ. ಆಗ ಯಾರೋ ಹೇಳ್ತಾರೆ, ಇನ್ನು ಮದುವೆ ಮಾಡು, ಅವಾಗ್ಲಾರೋ ಬುದ್ಧಿ ಬರ್ಬೋದು ಅಂತ ಹೇಳ್ತಾರೆ. ಹೆಣ್ಣು ಹುಡುಕ್ತಾರೆ. ಹೆಣ್ಣು ಹುಡುಕಿದ್ರು ಇಂಥವನಿಗೆ ಯಾರು ಹೆಣ್ಣು ಕೊಡ್ತಾರೆ? ಅವನಿಗೆ ವೇದಾಧ್ಯಯನ ಇಲ್ಲ, ಏನೋ ಒಂಚೂರು ಗೊತ್ತಿಲ್ಲ ಅಂದಮೇಲೆ ಎಲ್ಲಿ ಕೊಡ್ತಾರೆ ಹೆಣ್ಣನ್ನು? ಅವಾಗ ಯಾರೂ ಕೊಡದೇ ಇರೋ ಪರಿಸ್ಥಿತಿಲಿ ನೀನು ಎಲ್ಲಾದರೂ ಹೋಗಿ ಸಾಯ್ಬಾರ್ದಾ ಅಂತ ಎಲ್ಲ ಹೇಳ್ತಾ ಇರ್ತಾರೆ, ಗೇಲಿ ಮಾಡ್ತಾ ಇರ್ತಾರೆ. ನಿನಗೆ ಯಾರು ಹೆಣ್ಣು ಕೊಡ್ತಾರೆ? ನೀನು ಇಂಥವ್ನಿಗೆ ನಿಮ್ಮಮ್ಮ ಸಾಕಬೇಕು ಅಂತೆಲ್ಲ ಇದು ಮಾಡ್ತಾ ಇರ್ತಾರೆ. ಆವಾಗ ಅವನಿಗೆ ಮಂದಮತಿ ಆದರೂ ಅವನಿಗೆ ಆತ್ಮಗೌರವ ಅನ್ನೋದಿರುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, ತಾಯಿ ಜೊತೆ ಮಾತಾಡಿಕೊಂಡು ಕೃಷ್ಣಾ ನದಿಯಲ್ಲಿ ಇಬ್ಬರು ಬಿದ್ದು ಸತ್ತೋಗ್ಬಿಡೋಣ, ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಆವಾಗ ಆಯಿತು ಅಂತ ತಾಯಿನೂ ಒಪ್ಕೊಂಡು ನದಿ ಹತ್ರ ಬರ್ತಾರೆ. ಅಲ್ಲಿ ಶ್ರೀಪಾದ ವಲ್ಲಭರು ಅಂತ ಗುರುಗಳು ಸಿಗ್ತಾರೆ. ಅಲ್ಲಿ ನದಿ ಹತ್ರ ಬಂದಾಗ, ಯಾಕೆ ತಾಯಿ ನೀವು ಆತ್ಮಹತ್ಯೆ ಮಾಡ್ಕೋತಾ ಇದೆಯಾ, ಇದೆಲ್ಲ ತಪ್ಪು ಅಂತ ಹೇಳ್ತಾರೆ. ನೀವು ಏನಾದರೂ ಮಾಡ್ಕೊಂಡು ಸನ್ಮಾರ್ಗ ಹುಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಆಗ ಶ್ರೀ ಗುರುಗಳ ಮಾತನ್ನು ಕೇಳಿ ಅವರು ನನ್ನ ಕತೆ ಕೇಳಿ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ಆ ಗುರುಗಳು ಹೇಳ್ತಾರೆ, ಆಕೆಗೆ ಶನಿ ಪ್ರದೋಷ ಪರಮೇಶ್ವರನ ಪೂಜಿಸು, ಆವಾಗ ನಿನಗೆ ಒಳ್ಳೆಯದಾಗತ್ತೆ, ನಿನ್ನ ಮಗನಿಗೂ ಎಲ್ಲ ವಿದ್ಯಾಬುದ್ಧಿ ಎಲ್ಲ ಬರುತ್ತೆ, ವೇದಾಧ್ಯಯನ ಮಾಡಿ ಒಳ್ಳೆ ಸ್ಥಿತಿಗೆ ಹೋಗ್ತೀರಾ ಅಂತ ಹೇಳ್ತಾರೆ. ಏನು ಮಾಡಿದ್ರು ಇವನು ಅಷ್ಟೇ ಅಂದಾಗ, ಒಂದು ಕತೆ ಹೇಳ್ತೀನಿ ಕೇಳು, ನಿಮಗೆ ಪ್ರದೋಷ ಪೂಜೆಯನ್ನು ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ಆವಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆವಾಗ ಹೇಳ್ತಾರೆ, ಬಹಳ ಹಿಂದೆ ಉಜ್ಜಯಿನಿಯಲ್ಲಿ ಚಂದ್ರಸೇನ ಅನ್ನೋ ಒಬ್ಬ ರಾಜ್ಯ ಆಳ್ತಿದ್ದ. ಅವನಿಗೆ ಮಣಿಭದ್ರ ಅನ್ನೋ ಹೆಸರನ್ನ ಒಬ್ಬ ಗೆಳೆಯ ಇದ್ದ. ಇಬ್ಬರು ಬಾಲ್ಯದಿಂದಲೂ ತುಂಬ ಗೆಳೆಯರು, ಇಬ್ಬರು ದೈವ ಭಕ್ತರು. ಒಂದು ದಿನ ಶನಿ ಪ್ರದೋಷ ಇರುತ್ತೆ. ಆ ಸಮಯದಲ್ಲಿ ಶಂಕರನನ್ನ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇರ್ತಾರೆ. ಆಗ ಭಕ್ತರ ಭಗವಂತ ಗೆಳೆಯರ ಮುಂದೆ ಪ್ರತ್ಯಕ್ಷನಾಗಿ ನಿಲ್ಕೋತಾನೆ. ಗೆಳೆಯರ ಭಕ್ತಿಗೆ ಮೆಚ್ಚಿ ಕೋಟಿ ಸೂರ್ಯ ಸಮಪ್ರಭಾ ಎಂಬ ಚಿಂತಾಮಣಿಯನ್ನು ಕಾಣಿಕೆಯಾಗಿ ನೀಡ್ತಾನೆ. ಆ ಮಣಿಯನ್ನು ಮಣಿಭದ್ರ ತನ್ನ ಕೊರಳಲ್ಲಿ ಧರಿಸಿರ್ತಾನೆ. ಈ ಮಣಿಯ ಪ್ರಭೆಗೆ ಸುತ್ತಲಿನ ವಸ್ತುಗಳೆಲ್ಲ ಬಂಗಾರ ಆಗ್ತಾ ಇರುತ್ತೆ. ಸುತ್ತಮುತ್ತಲಿನ ರಾಜರಿಗೆಲ್ಲ ಈ ವಿಷಯ ತಿಳಿದು ಹೇಗಾದರೂ ಮಾಡಿ ಈ ಮಣಿಯನ್ನು ಅಪಹರಿಸಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದರೆ ಆಗಲ್ಲ. ಆಗ ಎಲ್ಲ ರಾಜರು ಉಜ್ಜಯಿನಿ ಮೇಲೆ ದಂಡೆತ್ತಿ ಬರ್ತಾರೆ. ಆಗ ಗೆಳೆಯರು ಶನಿ ತ್ರಯೋದಶಿಯ ದಿನ ಶಿವನನ್ನ ಕುರಿತು ಪ್ರಾರ್ಥನೆ ಮಾಡ್ತಿರ್ತಾರೆ. ಅಲ್ಲಿಗೆ ಬಂದ ಗೊಲ್ಲರ ಬಾಲಕರು ತಾವು ಶಿವನನ್ನು ಕುರಿತು ಪ್ರಾರ್ಥಿಸಬೇಕು ಅಂತ ಯೋಚಿಸಿ ಕಲ್ಲಿನಿಂದಲೇ ಶಿವಲಿಂಗ ಮಾಡಿ ದೇವಸ್ಥಾನನ ನಿರ್ಮಿಸಿ ಬಾಲಕರು ಶಿವಸ್ತೋತ್ರವನ್ನು ಪಡಿಸ್ತಾ ಇರ್ತಾರೆ. ಊರಿನಲ್ಲಿರೋ ತಂದೆ ತಾಯಿಗಳೆಲ್ಲ ಆ ಮಕ್ಕಳನ್ನ ಬಂದು ಸಾಯಂಕಾಲ ಆಗಿರುತ್ತೆ, ಸಾಯಂಕಾಲನೇ ಇದನ್ನು ಪೂಜೆ ಮಾಡಬೇಕು, ಅವರೆಲ್ಲ ಸಾಯಂಕಾಲ ಇಲ್ಲೆಲ್ಲ ಪೂಜೆ ಮಾಡ್ಬಿಟ್ಟು ಬನ್ನಿ ಅಂದ್ಬಿಟ್ಟು ಎಲ್ಲ ಹೊಡೆದು ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಆದರೆ ಒಬ್ಬ ಹುಡುಗ ಮಾತ್ರ ತಾಯಿ ಮಾತನ್ನು ಕೇಳ್ದೇನೆ ಲಿಂಗನ ಅಪ್ಕೊಂಡು ಕುಳಿತುಕೊಂಡು ಪೂಜೆ ಮಾಡ್ತಾ ಇರ್ತಾನೆ. ಆದರೆ ಅವನ ತಾಯಿ ಒಂದು ಲಿಂಗನ ಹಾಪ್ಕೊಂಡು ಹಿಂಗೆ ಮಾಡ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಲಿಂಗ ಕಿತ್ತಿಸ್ತಾರೆ. ಆವಾಗ ಆ ಹುಡುಗನ ಮುಂದೆ ಶಿವನೇ ಪ್ರತ್ಯಕ್ಷ ಆಗ್ತಾನೆ. ಆವಾಗ ಆ ಹುಡುಗ ಹೇಳ್ತಾನೆ,
ತಂದೆ ಶಂಕರ, ನೀನು ನನ್ನ ತಾಯಿ ನಿನ್ನ ಹೆಸರು ಅಂತ ಕೋಪ ಮಾಡ್ಕೋಬೇಡ, ಅವಳ ಅಪರಾಧನ ಮನ್ನಿಸು, ಅವಳು ನನ್ನ ಮೇಲೆ ಪ್ರೀತಿ ಏನಿರೋದ್ರಿಂದ ಹಿಂಗೆ ಮಾಡಿದ್ಲು, ದಯವಿಟ್ಟು ತಪ್ಪು ತಿಳ್ಕೊಬೇಡ ಅಂತೆಲ್ಲ ಕೇಳ್ತಾನೆ, ವಿನಯಪೂರ್ವಕವಾಗಿ ಬೇಡ್ಕೋತಾನೆ. ಆವಾಗ ಅವನ ಮಾತೃಭಕ್ತಿಯನ್ನು ಮೆಚ್ಚಿದ ಪರಮಾತ್ಮ, ಮಗು, ನಿನ್ನ ತಾಯಿಯನ್ನು ನನ್ನ ಅವಮಾನ ಮಾಡಿರೋದೇನೋ ನಿಜ, ಆದರೆ ಪ್ರದೋಷದ ಸಮಯದಲ್ಲಿ ನನ್ನ ಪೂಜೆಯನ್ನು ನಿಮ್ಮಮ್ಮ ನೋಡಿರೋದ್ರಿಂದ ಆಕೆ ಮುಂದಿನ ಜನ್ಮದಲ್ಲಿ ಗೊಲ್ಲರ ಒಡತಿಯಾಗಿ ವೈಕುಂಠದಲ್ಲಿರೋ ವಿಷ್ಣುವೇ ಆಕೆಯ ಮಗನಾಗಿ ಜನಿಸ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮಾಯ ಆಗ್ಬಿಡ್ತಾರೆ. ಕಲ್ಲಿನ ಲಿಂಗ ರತ್ನಖಚಿತ ಲಿಂಗವಾಗುತ್ತೆ. ಆವಾಗ ಅವನೇನು ಪೂಜೆ ಮಾಡ್ತಿದ್ದ ಕಲ್ಲಿನ ಲಿಂಗ ಅದು ರತ್ನಖಚಿತ ಲಿಂಗವಾಗುತ್ತೆ. ಪೂಜೆ ಮುಗಿಸಿ ಬಂದ ಚಂದ್ರಸೇನ, ಮಣಿಭದ್ರ ಸುತ್ತಲೂ ಹರಡಿರೋ ದಿವ್ಯ ಪ್ರಭೆಯನ್ನು ಕಂಡು ರೋಮಾಂಚಿತರಾಗ್ತಾರೆ. ಮತ್ತು ಬಾಲಕನ ತಾಯಿ ತನಗೆ ದೊರೆತ ವರದಿಂದ ತುಂಬ ಖುಷಿಯಾಗಿರ್ತಾಳೆ. ಈ ಕಥೆಯನ್ನು ಕೇಳಿದ ಅಂಬಿಕೆ ಕೂಡ ಧೈರ್ಯದಿಂದ ತನ್ನ ಮಗನನ್ನು ತಿದ್ದುತ್ತೀನಿ, ನಾನು ಇನ್ನು ಮೇಲೆ ಪ್ರದೋಷ ಪೂಜೆ ಮಾಡಿ ನನ್ನ ಮಗನನ್ನು ಸರಿದಾರಿಗೆ ತರ್ತೀನಿ, ಶಿವನ ಆಶೀರ್ವಾದ ಪಡ್ಕೊಂಡು ಅಂತ ಹೋಗ್ತಾಳೆ. ಸಾಯೋದನ್ನು ಬಿಟ್ಟು ಮನೆಗೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ಅವಳ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸನ ಕಲಿಸ್ತಾಳೆ. ಇದಿಷ್ಟು ಪ್ರದೋಷ ಪೂಜೆಯ ಹಿಂದಿರುವ ಕತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಓಂ ನಮಃ ಶಿವ ಅಂತ ಕಮೆಂಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.